ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ. ಎಲ್ಲೇ ಆದರೂ ಲೈವ್ ಇರಲಿ ಏನೇ ಇರಲಿ ಭಾಳ ಮಂದಿ ಕೇಳ್ತಿರ್ತಾರೆ, ನೀವು ನನ್ನ ಯಾಕೋ ಬರವಾಲು ವಿಡಿಯೋ ಬರವಾಲು ಹಂಗೆ ತಿಕ್ಕದತ್ತು ಕೇಳ್ತಿರ್ತಾರೆ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿದೆ ಅಂದ್ರೆ ನಾವು ಬಿಡುಗಡ್ದಾಗ ನಿಮ್ಗೆ ಇಂಟಿಮೇಷನ್ ನೋಟಿಫಿಕೇಶನ್ ಬರ್ತೈತಿ. ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ರತಿ ದಿವಸ ಲೈಕ್ ಮಾಡೋರಿಗೆ, ಶೇರ್ ಮಾಡೋರಿಗೆ, ಕಮೆಂಟ್ ಮಾಡೋರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಾನು ಹೇಳ್ತೀನಿ. ಮೊದಲಿನ ಕಾಲದಾಗ ಹಿರಿಯರು ಹೇಳ್ತಿದ್ರು, ಪಟ್ಟುಗಳು ಒಂದೊಂದು ಪಟ್ಟುಗಳು ಇರ್ತಾವಂತ. ಇದನ್ನು ಯಾರ ಉದ್ದೇಶಪೂರ್ವಕವಾಗಿ ನಾನಂತೂ ಹೇಳತ್ತಿಲ್ಲ. ಇದ್ದ ನೈಜ ಘಟನೆಯನ್ನು ನಡೆದದ್ದನ್ನು ಇದ್ದದನ್ನ ಇದ್ದಕ್ಕಿದ್ದಾಕ ಹೇಳಕ್ಕೆ ಯಾರ್ದ ಪರ್ಮಿಷನ್ನು ನನಗೆ ಬೇಕಾಗಿಲ್ಲ. ದೊಡ್ಡ ಕುಟುಂಬ, ಒಂದು 30-40 ವರ್ಷ ಜಿಲ್ಲೆ ಒಳಗೆ ಕೂಂಡ್ರಂದ್ರೆ ಕೂಂಡು, ನಿಂದ್ರಂದ್ರೆ ನಿಂದ್ರಂತ ಮಾಡಿದಂಥ ಒಂದು ಕುಟುಂಬ. ಸಾಮ್ರಾಜ್ಯ ಅಂದ್ರೂ ಅಡ್ಡಿ ಇಲ್ಲ. ಆದ್ರೆ ಶೇಖ್ ಮೊಹಮ್ಮದ್ ಅಂತ ಅಥವಾ ಈ ನಾವು ಹೇಳಿದ್ದ ಕೇಳ್ಬೇಕಂತೇಳಿ ಏನು ಬಯಸಿರ್ತಾರಲ್ಲ, ಅವಾಗ ಪ್ರಜೆಗಳು ಏನು ಮಾಡ್ತಾರೆ ಅಂದ್ರೆ ರಾಜ ಹೇಳಿದ್ದ ಅವ್ರಿಗೆ ಅಸಮಾಧಾನ ಆತಂದ್ರೆ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಹಂಗೆ ಇವತ್ತು ನಮ್ಮ ಜಿಲ್ಲೆ ಒಳಗೆ ದಿವಂಗತ ಉಮೇಶ್ ಕತ್ತಿ ಅವರು ಬಹುತೇಕ ಇದನ್ನು ಕೇಳಿ ಅವ್ರಿಗೂ ತ್ರಾಸಾಗತ್ತಿರ್ಬೇಕು. ಆದರೆ ಅವ್ರ ಸಹೋದರ, ಅವರ ಹಿರಿಯ ಪುತ್ರ ನಿಖಿಲ್ ಕತ್ತಿ ಅವರ ಇವತ್ತು ಅವ್ರು ತಗೊಳ್ಳೋ ನಿರ್ಣಯಕ ಹೀರಾ ಸಹಕಾರಿ ಸಕ್ಕರೆ, ಹೀರಾ ಶುಗರ್ ನಿರ್ದೇಶಕರ ಮತ್ತು ಅಲ್ಲಿಯ ಸರ್ವ ಸದಸ್ಯರ, ಅಲ್ಲಿಯ ಆ ತಾಲೂಕಿನ ಸಕ್ರೆ ಫ್ಯಾಕ್ಟ್ರಿ ಮ್ಯಾಗ ಅಭಿಮಾನ ಇದ್ದವರ ಒಂದು ರೊಚ್ಚಿಗೆದ್ದಂಥ ಘಟನೆ ಬಗ್ಗೆ ಕಾಲ್ ಚಕ್ರ ತಿರುಗ್ತೈತಿ ಕತ್ತಿ ಕುಟುಂಬ ವಿರುದ್ಧ ಸಿಡಿದೆದ್ದ ನಿರ್ದೇಶಕರಂತ ಮಾಡೀನಿ. ಇವತ್ತು 10 ನಿರ್ದೇಶಕರ ಪೈಕಿ 7 ನಿರ್ದೇಶಕರ ಸಹಕಾರಿ ತತ್ವದಡಿಯನ್ನು ನಡೆಸಬೇಕು, ಇಲ್ಲಂದ್ರೆ ನಿಖಿಲ್ ಕತ್ತಿ ಅವರ ರಾಜೀನಾಮೆ ಒಂದು ಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಾರಂತ ಅಲ್ಲಿ ಜನ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ಇದೇ 24ನೇ ತಾರೀಕಿಗೆ ನಾಳೆ ಶುಕ್ರವಾರ ದಿವಸ ಬೋರ್ಡ್ ಮೀಟಿಂಗ್ ಕರೆದಾರ. ಈ ಒಂದು ನಿರ್ದೇಶಕರು 7 ಮಂದಿ 8 ಮಂದಿ ಅಂತಾರೆ, ಆದರೆ 7 ಮಂದಿ ಮಾತ್ರ ನಾವು ನಿಮಗೆ ನಡ್ಸೋಕ್ಕಾಗಲಿಲ್ಲ ಅಂದ್ರೆ ಸಹಕಾರಿ ತತ್ವದಡಿ ನಾವು ನಡೆಸ್ತೇವೆ. ನಾವು ಎಲ್ಲಿದ್ದಾರೆ ಸಾಲ ತೊಗೊಂಬರ್ತೇವೆ, ಹೆಂಗಾರೆ ಮಾಡಿ ನಾವು ಅದನ್ನು ನಡೆಸ್ತೇವೆ. ನಾವು ಹಂಗೆ ಲೀಸ್ ಮ್ಯಾಗ ಕೊಡೋದಿಲ್ಲ ಅಂತ ಕಡಾಖಂಡಿತವಾಗಿ ನಿಖಿಲ್ ಕತ್ತಿ ಅವ್ರಿಗೆ ಹೇಳಿದರು. ನಿಖಿಲ್ ಕತ್ತಿ ಅವರು ಕೂಡ ಇದ್ರಾಗ ಭಾಳ ಒಂದು ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡಿರ್ಬೇಕು. ಅವ್ರು ನಿಖಿಲ್ ಕತ್ತಿ ಅವರ ರಮೇಶ್ ಕತ್ತಿ ಅವ್ರಿಗೆ ನಾವು ಲೀಸ್ ಮ್ಯಾಗ ಕೊಡೋನು ಮತ್ತು ಒಟ್ಟಾರೆ ನಂದು ಅದಕ್ಕೆ ಸಹಮತಿ ಇಲ್ಲ ಅಂತ ಭಿನ್ನಾಭಿಪ್ರಾಯಗಳು ಬಂದವು. 24ನೇ ತಾರೀಕು ಮೀಟಿಂಗ್ ಪೂರ್ವದೊಳಗೂ ಒಂದು ಮೀಟಿಂಗ್ ನಿರ್ದೇಶಕರನ್ನ ಒಂದು ವಿಶ್ವಾಸದಾಗ ತೊಗೊಳಕ್ಕೆ ನಿಖಿಲ್ ಕತ್ತಿ ಅವ್ರು ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ನಿರ್ದೇಶಕರು ಮಾತ್ರ ನಮಗೇನು ನೀವು ಇವತ್ತು 94-95ನೇ ಸಾಲಿನಿಂದ ನಾವು ಏನು ನಿರ್ದೇಶಕರದೇವು, ನಾವೇನಾಗಿದ್ದೆವು, ನೀವೇನಾಗಿದ್ದೀರಿ, ನಿಮ್ಮ ಆಡಳಿತದಾಗ ಇರ್ತೈತಿ, ಯಾಕೆ ನೀವು ಅದನ್ನು ಲೀಸ್ ಮ್ಯಾಗ ತಗೋತು ಅಂತ ಅವ್ರ ವಾದ. ಅಲ್ಲಿ ಸಹಕಾರಿ ನಿರ್ದೇಶಕರಾಗಲಿ ಅಲ್ಲಿಯ ಸರ್ವ ಸದಸ್ಯರಾಗಲಿ ಅವ್ರ ವಾದಿದ ಸಹಕಾರಿ ತತ್ವದಡಿ ನಾವು ಕತ್ತಿ ಕುಟುಂಬಕ್ಕೆ ಈ ಫ್ಯಾಕ್ಟ್ರಿ ಲೀಸ್ ಮ್ಯಾಗ ಕೊಡಗುಡುದಿಲ್ಲ ಅಂತ ಅವ ನಿರ್ದೇಶಕರು ಪಟ್ಟೈತಿ. ಒಟ್ಟಾರೆ ಎಲ್ಲಿಗೆ ಬಂದು ನಿಂತೈತೆ ಅಂದ್ರೆ ಬಹುತೇಕ ಇದಕ್ಕೆಲ್ಲ ರೋಷ್ ಹೋಗಿರುವ ನಿಖಿಲ್ ಕತ್ತಿ ರಾಜೀನಾಮೆ ಕೊಡ್ತಾರೋ ಅಥವಾ ಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಆಗೈತೆ ಅಂತ ಅಲ್ಲಿ ಜನ ಮಾತಾಡತ್ತಾರೆ. ಮತ್ತು ಇದಕ್ಕೆ ಜಿಲ್ಲೆಯ 2 ಸಹಕಾರಿ ಧುರೀಣರು ಅದು ಏನೇ ಆದ್ರೂ ನಾವು ಅದಕ್ಕೆ ನಾವು ದುಡ್ಡು ಕೊಡ್ತೀವಿ, ಆ ಸಹಕಾರಿ ಫ್ಯಾಕ್ಟ್ರಿ ಸಹಕಾರಿ ತತ್ವದಡಿಯೇ ಇರಲಿ, ನಾವೇನೇ ಬಂದ್ರೂ ಅದನ್ನು ಸಹಕಾರಿ ತತ್ವದಡಿ ನಡ್ಸಕ್ಕ ನಮ್ಮ ಒಪ್ಪಿಗೆ ಐತಂತ ನಿರ್ದೇಶಕ ಕೂಡ ಕುಂತ ಕ್ಯಾಸ್ ಮೀಟಿಂಗ್ ಮಾಡಿದಾರಂತೂ ಸುದ್ದಿ ಐತಿ. ಆದರೆ ಒಟ್ಟಾರೆ ಈ ಹೀರಾ ಸಹಕಾರಿ ಸಕ್ಕರೆ ಕಾರ್ಖಾನೆ ದಿವಂಗತ ಅಪ್ಪನಗೌಡ ಪಾಟೀಲ್ರಾತು, ದಿವಂಗತ ವಿಶ್ವನಾಥ್ ಕತ್ತಿ ಅವರಾತು, ಬಸಗೌಡರಾತು, DT ಪಾಟೀಲ್ರಾತು, PM ಪಾಟೀಲ್ರಾತು, ಅನೇಕ ಸಹಕಾರಿ ಮಹರ್ಷಿಗಳ ಈ ಒಂದು ನಿರ್ದೇಶಕರ ಮೈಯಾಗ ಹೊಕ್ಕಂಗ ದೇವ್ರ ಹೊಕ್ಕ ಐತೆಲ್ಲ ಹಂಗೆ ಹೊಕ್ಕ ಯಾವುದೇ ಕಾರಣಕ್ಕೂ ಅದನ್ನು ಖಾಸಗೀಕರಣ ಮಾಡಂಗಿಲ್ಲ, ಅದನ್ನು ನಡ್ಸಕ್ಕೆ ಕೊಡಂಗಿಲ್ಲ, ಸಹಕಾರಿ ತತ್ವದ ಅಡಿಯನ್ನು ನಡೆಸ್ಕೊಂಡು ಹೋಗ್ಬೇಕಂತ ಈ 7 ಜನ ಏನು ನಿರ್ದೇಶಕರು ಗಟ್ಟಿ ಹಿಡ್ದಾರಲ್ಲ, ಇಡೀ ತಾಲೂಕು ಜಿಲ್ಲೆ ಜನ ಈ 7 ನಿರ್ದೇಶಕರನ್ನ ಪ್ರಶಂಸೆ ಮಾಡತ್ತಾರೆ. ಒಟ್ಟಾರೆ ಸಹಕಾರಿ ತತ್ವದಡಿಯೇ ನೀವು, ಯಾಕಂದ್ರೆ ರಿಕವರಿ ಹೆಚ್ಚೈತಿ, ಕ್ರಷಿಂಗ್ ಕೆಪಾಸಿಟಿ ಆಯ್ತು ಅಲ್ಲಿ. ಒಟ್ಟಾರೆ ಆ ಒಂದು ಕಾಲಕ್ಕೆ ಈ ದಕ್ಷಿಣ ಭಾರತದಾಗತ್ತು, ಭಾರತ ದೇಶದೊಳಗನ ನಂಬರ್ ಪಡೆದಂಥ ಬ್ಯಾಂಕ್, ಅನೇಕ ಪ್ರಶಸ್ತಿಗಳನ್ನು ಪಡೆದಂಥ ಬ್ಯಾಂಕ್ ಸಹಕಾರಿ ಸಕ್ಕರೆ ಕಾರ್ಖಾನೆ. ಇವತ್ತು ಅದನ್ನು ಒಟ್ಟು ಸಹಕಾರಿ ತತ್ವದಡಿ ಏನೋ ಇಟ್ಕೋಬೇಕಂತೇನು ಈ ನಿರ್ದೇಶಕರು ತಗೊಂಡಾರಲ್ಲ, ಆ ನಿರ್ದೇಶಕರಿಗೆ ಇಡೀ ಜನ
ಅವ್ರನ್ನ ಪ್ರತಿ ದಿವಸ ನೆನೆಸತ್ತಾರು. ಇದನ್ನ ಗಟ್ಟಿಗೆ ಹಚ್ಚಿ ಖಾಸಗಿಗೆ ಆದ ಪ್ರೈವೇಟ್ ಕೊಡಬಾರ್ದು, ಆ ಸಕ್ಕರೆ ಕಾರ್ಖಾನೆ ಸಹಕಾರಿ ತತ್ವದಡಿಯನ್ನು ನಡೆಸ್ಬೇಕಂತ ನಿರ್ದೇಶಕರಿಗೆ ಜನ ಹೇಳಿದ್ನ ಜನ ಅವ್ರ ಪರವಾಗಿ ಅವ್ರಿಗೆ ಶುಭ ಹಾರೈಸೋದು ನೋಡಿದ್ರೆ ಈ ನಿರ್ದೇಶಕರು ಹೊಳ್ಳ್ಯಾಡ್ದನ್ನ ಸಹಕಾರಿ ತತ್ವದಡಿ ನಡೆಸ್ತಾರಂತ ಅಲ್ಲಿ ಜನ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.